ಚೀಕು ಟಿವಿ ಕನ್ನಡ. ಶಿವ ಮತ್ತು ಗಂಗೆಯ ಕತೆ. ಹಳೆಯ ಕಾಲದಲ್ಲಿ ಭೂಮಿಯು ಭಾರವಾಗುತ್ತಿತ್ತು ಮತ್ತು ಪ್ರಜೆಗಳು ಬಾಯಾರಿದವು. ಇದನ್ನು ಕಂಡು ಭಗೀರಥನ ಎಂಬ ರಾಜನು ಗಂಗೆಯನ್ನು ಭೂಮಿಗೆ ತರುವ ಸಂಕಲ್ಪ ಮಾಡಿಕೊಂಡನು. ಗಂಗೆಯು ಆಕಾಶದಲ್ಲಿ ಹರಿಯುತ್ತಿದ್ದ ಗಂಗೋತ್ರಿಯಲ್ಲಿ ವಾಸಿಸುತ್ತಿದ್ದಳು. ಆದರೆ ಗಂಗೆಯನ್ನು ಭೂಮಿಗೆ ತರಲು ದೊಡ್ಡ ಶಕ್ತಿ ಬೇಕಾಗಿತ್ತು, ಏಕೆಂದರೆ ಅವಳ ಪ್ರವಾಹ ಭೂಮಿಯನ್ನು ನಾಶ ಮಾಡಬಹುದಾಗಿತ್ತು. ಭಗೀರಥನು ತಪಸ್ಸು ಮಾಡಿ ದೇವತೆಗಳನ್ನು ಮೆಚ್ಚಿಸಿಕೊಂಡ. ಗಂಗೆ ಭೂಮಿಗೆ ಬರುವಂತೆ ಒಪ್ಪಿಕೊಂಡಳು, ಆದರೆ ಅವಳ ಪ್ರಬಲ ಧಾರೆ ಭೂಮಿಯನ್ನು ಹೊಡೆದರೆ ಪ್ರಳಯವಾಗಬಹುದು ಎಂದು ಆತಂಕವಾಯಿತು. ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಲು ಭಗೀರಥನು ಭಗವಾನ್ ಶಿವನ ಶರಣಿಗೆ ಹೋದನು. ಶಿವನು ಗಂಗೆಯನ್ನು ತಲೆಯ ಮೇಲೆ ಹಿಡಿದುಕೊಳ್ಳಲು ಸಿದ್ಧನಾದನು. ಗಂಗೆ ಆಕಾಶದಿಂದ ಬಿದ್ದಾಗ ಶಿವನು ಅವಳನ್ನು ತನ್ನ ಜಟೆಯಲ್ಲಿ ಹಿಡಿದುಕೊಂಡನು. ಅವನ ಜಟೆಯಲ್ಲಿ ಸಿಕ್ಕಿಹಾಕಿಕೊಂಡ ಗಂಗೆಯು ಹತ್ತಿರ ಹರಿಯತೊಡಗಿದಳು. ನಂತರ ಶಿವನು ತಾನು ಹಿಡಿದ ನೀರನ್ನು ಹಳ್ಳಿಗಳ ಮೂಲಕ ಹರಿಯಲು ಬಿಡಲು ಪ್ರಾರಂಭಿಸಿದ. ಗಂಗೆಯು ನದಿ ರೂಪದಲ್ಲಿ ಭೂಮಿಯ ಮೇಲೆ ಹರಿಯಿತು ಮತ್ತು ಭೂಮಿಯು ಮತ್ತೆ ಹಸಿರುಮಯವಾಯಿತು. ಈ ಪ್ರಕ್ರಿಯೆಯಲ್ಲಿ ಗಂಗೆಯು ಹಲವು ಸ್ಥಳಗಳಲ್ಲಿ ಹರಿಯಿತು. ಮಹಾದೇವನ ಅನುಗ್ರಹದಿಂದ ಜನತೆಗೆ ಶುದ್ಧ ಜಲವನ್ನು ನೀಡಿತು. ಈ ಕತೆ ನಮ್ಮೆಲ್ಲರಿಗೂ ಸಹನಶೀಲತೆ, ಭಕ್ತಿಯ ಶಕ್ತಿ ಮತ್ತು ದೇವರ ಕೃಪೆಯ ಮಹತ್ವವನ್ನು ಕಲಿಸುತ್ತದೆ. ಇಂದು ಸಹ ಗಂಗೆಯನ್ನು ಪವಿತ್ರ ನದಿಯೆಂದು ಪೂಜಿಸಲಾಗುತ್ತದೆ ಮತ್ತು ಶಿವನ ಸಹಾಯದ ವಿಚಾರವಾಗಿ ಶ್ರದ್ಧೆಯಿಂದ ನಮಸ್ಕಾರ ಮಾಡಲಾಗುತ್ತದೆ. ಈ ಕತೆ ಮಕ್ಕಳಿಗೆ ಧರ್ಮ, ನಿಷ್ಠೆ ಮತ್ತು ಪರಿಸರದ ಪ್ರಾಮುಖ್ಯತೆಯನ್ನು ಅರ್ಥಮಾಡಿಕೊಡುತ್ತದೆ.